ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ಒಂದಾನೊಂದು ಊರಲ್ಲಿ ಒಬ್ಬ ರಾಜ ಇದ್ದ ಅಂತ ಕತೆ ಹೇಳೋ ಥರ ಒಂದಾನೊಂದು ಕಾಲದಲ್ಲಿ ಗುಬ್ಬಿ ಇತ್ತು. ಅದು ಕಂದು ಬಣ್ಣದಲ್ಲಿತ್ತು. ಕಿಚ್ ಕಿಚ್ ಅಂತ ಶಬ್ದ ಮಾಡಿಕೊಂಡು ಸಿಕ್ಕಲ್ಲಿ ಹಾರಾಡ್ತಾ ಇತ್ತು ಅಂತ ಮಕ್ಕಳಿಗೆ ಗುಬ್ಬಚ್ಚಿಯ ಪರಿಚಯ ಮಾಡಿಸೋ ಕಾಲ ಇದು. ಇಂಥ ಟೈಮ್ನಲ್ಲಿ ಟೆಕ್ಸ್ಟೈಲ್ ಅಂಗಡಿಯೊಂದರಲ್ಲಿ 3 ದಿನಗಳಿಂದ ಆಹಾರ ನೀರು ಇಲ್ಲದೆ ಸಿಲುಕಿಕೊಂಡಿದ್ದ ಒಂದೇ ಒಂದು ಗುಬ್ಬಿಯ ಜೀವವನ್ನು ಉಳಿಸೋಕೆ ಗ್ರಾಮಸ್ಥರು, ಜಿಲ್ಲಾಧಿಕಾರಿಗಳು ಹಾಗೂ ನ್ಯಾಯಾಂಗ ಅಧಿಕಾರಿಗಳು ಹರಸಾಹಸ ಪಡುವಂತಾಯಿತು. ಏನಿದು ಗುಬ್ಬಿ ಕಥೆ, ಅದು ಅಲ್ಲಿ ಸಿಕ್ಕಾಕೊಂಡಿದ್ದು ಹೇಗೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀನಿ ಕೇಳಿ. ಇದು ಕೇರಳದ ಕಣ್ಣೂರಿನ ಉಳ್ಳಿಕಲ್ ಗ್ರಾಮ. ಇದು ಟೆಕ್ಸ್ಟೈಲ್ ಶಾಪ್. ಪಾಲುದಾರರ ಮಧ್ಯೆ ವಿವಾದ ಬಂದು ಹೈಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ಕೋರ್ಟ್ ಆದೇಶದಂತೆ ಕಳೆದ 6 ತಿಂಗಳಿಂದ ಟೆಕ್ಸ್ಟೈಲ್ಸ್ ಅಂಗಡಿಯನ್ನ ಮುಚ್ಚಲಾಗಿದೆ. ಆದರೆ ಬ್ಯಾಡ್ ಟೈಮ್. ಈ ಟೆಕ್ಸ್ಟೈಲ್ ಅಂಗಡಿ ಒಳಗೆ ಸಂಪರ್ಕ ಇರುವ ಪೈಪ್ ಮೂಲಕ ಈ ಗುಬ್ಬಿ ಹೊಳಗೋಗ್ಬಿಟ್ಟಿದೆ. ಒಳಗೆ ಹೋಯ್ತು. ಸ್ವಲ್ಪ ಹೊತ್ತು ಅತ್ತಿಂದಿತ್ತ ಆಟನೂ ಆಡ್ತು. ಆದರೆ ಮತ್ತೆ ಹೊರಗೆ ಹೇಗೆ ಬರೋದು ಅನ್ನೋದು ಅದಕ್ಕೆ ಗೊತ್ತಾಗಲೇ ಇಲ್ಲ. ಇದನ್ನ ಗ್ಲಾಸ್ ಮೂಲಕ ಸ್ಪಷ್ಟವಾಗಿ ನೋಡ್ತಿದ್ದ ಗ್ರಾಮಸ್ಥರು ಅದನ್ನ ಹೊರಗೆ ಕರ್ಕೊಂಡು ಬರೋಕೆ ಅಂತ ಸಾಕಷ್ಟು ಪ್ರಯತ್ನ ಪಟ್ಟರು. ಆದರೆ ಅದು ಸಾಧ್ಯನೇ ಆಗಲಿಲ್ಲ. ಕೋರ್ಟ್ ಆದೇಶದಂತೆ ಅಂಗಡಿ ಮುಚ್ಚಿದ್ರಿಂದ ಅದರ ಶಟರ್ ಬಾಗಿಲು ತೆಗೆಯೋಕೆ ಯಾರೂ ಮುಂದೆ ಬರಲಿಲ್ಲ. ಗ್ರಾಮಸ್ಥರೆಲ್ಲ ಸೇರಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ, ಅರಣ್ಯ ಹಾಗೂ ಕಂದಾಯ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ರೂ ಪ್ರಯೋಜನನೇ ಆಗಲಿಲ್ಲ. ಬಳಿಕ ಜಿಲ್ಲಾಧಿಕಾರಿ ಅರುಣ್ ಕೆ ವಿಜಯನ್ ಅವರನ್ನ ಗ್ರಾಮಸ್ಥರು ಸಂಪರ್ಕ ಮಾಡ್ತಾರೆ. ಈ ವೇಳೆ ಜಿಲ್ಲಾಧಿಕಾರಿಗಳು ಗ್ರಾಮಸ್ಥರು ಸೇರಿ ಜಿಲ್ಲಾ ನ್ಯಾಯಾಧೀಶ ನಿಸಾರ್ ಅಹಮದ್ ಅವರನ್ನ ಸಂಪರ್ಕಿಸಿ ಮನವಿ ಮಾಡ್ತಾರೆ. ಇದರ ಬಗ್ಗೆ ಮರು ಮಾತನಾಡದೆ ಜಿಲ್ಲಾ ನ್ಯಾಯಾಧೀಶರು ಹೈಕೋರ್ಟ್ನ 2 ನ್ಯಾಯಮೂರ್ತಿಗಳನ್ನ ಸಂಪರ್ಕ ಮಾಡಿ ಅಂಗಡಿ ತೆರೆಯೋಕೆ ಅನುಮತಿ ಪಡ್ಕೊಳ್ತಾರೆ. ಬಳಿಕ ತಲಸರಿ ನಗರದಿಂದ 50 ಕಿಲೋಮೀಟರ್ ದೂರ ಪ್ರಯಾಣ ಮಾಡಿದ ಜಿಲ್ಲಾಧಿಕಾರಿಗಳು, ಜಿಲ್ಲಾ ನ್ಯಾಯಾಧೀಶರು ಟೆಕ್ಸ್ಟೈಲ್ ಅಂಗಡಿಯ ಶಟರ್ ತೆರೆದಿದ್ದಾರೆ. ಶಟರ್ನ ತೆರೀತಾ ಇದ್ದಂತೆ ಗುಬ್ಬಚ್ಚಿ ಸಂತಸದಿಂದ ಹಾರಿಕೊಂಡು ಹೋಗಿದೆ. ಗುಬ್ಬಚ್ಚಿ ಹಾರಿ ಹೋಗ್ತಿದ್ದಂತೆ ಟೆಕ್ಸ್ಟೈಲ್ ಅಂಗಡಿ ಬಳಿ ಸೇರಿದ್ದ ನೂರಾರು ಜನರು ಓಹೋ ಎಂದು ಕೂಗಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಈ ಸಂತಸದ ಕ್ಷಣದ ಬಗ್ಗೆ ಜಿಲ್ಲಾ ನ್ಯಾಯಾಧೀಶ ನಿಸಾರ್ ಅಹಮದ್ ಮಾತನಾಡಿ, ಭೂಮಿ ಮೇಲೆ ಪ್ರತಿಯೊಂದು ಜೀವ ಕೂಡ ಮುಖ್ಯ. ನಾವು ಮಾಡಿದ ಕಾನೂನುಗಳು ಕೆಲವೊಮ್ಮೆ ತೊಡಕಾಗಬಹುದು, ಆದರೆ ತಾಳ್ಮೆಯಿಂದ ಕಾನೂನು ಪ್ರಕಾರ ಹೋದರೆ ಎಲ್ಲವೂ ಸುಲಭ. ಯಾವುದೇ ಜೀವಕ್ಕೆ ಕಾನೂನು ಅಡ್ಡಿಯಾಗುವುದಿಲ್ಲ ಅಂತ ಹೇಳಿದರು. ಈ ಮಾತು ನಿಜಕ್ಕೂ ಸತ್ಯ ಅಲ್ವಾ? ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.